ಕೆಲವರಿಗೆ ಮಾತ್ರ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆಯನ್ನ ಗಟ್ಟಿಗೊಳಿಸ್ಕೊಳ್ಳೋಕ್ಕೋಸ್ಕರ ಪರದಾಡ್ತಾ ಇದ್ದಾರೆ ರಾಜಕಾರಣ ಮಾಡ್ತಿರೋ. ಅದು ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಉಪಮುಖ್ಯಮಂತ್ರಿಗಳಾಗಿರ್ಬೋದು. ವಿರೋಧ ಪಕ್ಷ ಸಂಪೂರ್ಣ ನಿಷ್ಕ್ರಿಯವಾಗಿದೆ. ಯಾಕೆ ಅಂತಂದ್ರೆ ವಿರೋಧ ಪಕ್ಷವೂ ಕೂಡ ಕೇಂದ್ರದಲ್ಲಿ ಅಧಿಕಾರ ಮಾಡ್ತಕ್ಕಂಥ ಪಕ್ಷವಾಗಿರೋದ್ರಿಂದ ರಾಜ್ಯದ ಹಿತ ಬಂದಾಗ, ರಾಜ್ಯದ ಸಮಸ್ಯೆಗಳು ಬಂದಾಗ, ಅದು ಮೇಕೆದಾಟು ಇರ್ಬೋದು, ಕೃಷ್ಣ ಇರ್ಬೋದು, ಗೋದಾವರಿ ಇರ್ಬೋದು, ಮತ್ತೊಂದು ಇರ್ಬೋದು, ಬೇರೆ ಬೇರೆ, ಆಮೇಲೆ ಏರೋಡ್ರಮ್ಗಳಿರ್ಬೋದು, ಇಂಡಸ್ಟ್ರಿಗಳಿರ್ಬೋದು, ಒಂದೂ ಧ್ವನಿ ಎತ್ತೋದಿಲ್ಲ. ಕೇಂದ್ರ ಸರ್ಕಾರ ನಮಗೆ ಎಲ್ಲಕ್ಕೂ ಕೂಡ ಮೋಸ ಮಾಡ್ತಿದ್ರು ಕೂಡ, ಕೊಡದೇ ಇದ್ರು. ಇವತ್ತು ಗೋವಾದಲ್ಲಿ ಖ್ಯಾತೆ ಎತ್ತಿದೆ ಮಹದಾಯಿ ವಿಚಾರದಲ್ಲಿ. ಸರ್ಕಾರ ಧ್ವನಿ ಎತ್ತದೆ, ನಾವು ಎತ್ತಬೇಕಾಗುತ್ತೆ, ಎತ್ತೀವಿ, ನಮ್ಮ ಪಾರ್ಟಿನೂ ಎತ್ತೀವಿ. ಆದ್ರೆ ಬಿಜೆಪಿಯವರು ಅಷ್ಟೊಂದು ಜನ ಇದಾರಲ್ಲ, ಅವರು ಪ್ರಧಾನಮಂತ್ರಿಗಳಿಗೆ ಹಕ್ಕೊತ್ತಾಯ ಮಾಡ್ಬೇಕಲ್ಲ. ಯಾವುದೇ ಸರ್ಕಾರ ಇರಲಿ, ಗೆದ್ದ ಮೇಲೆ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು. ಎಲ್ಲರೂ ನಮ್ಮವರೇನೆ. ಇವತ್ತು ಅವ್ರಿಗೆ ಹಾಕಿದ್ದಾರೆ, ಇವತ್ತು ನಮ್ಗೆ ಹಾಕ್ತಾರೆ. ಸಾರಾಸಗಟಾಗಿ ಅವ್ರಿಗೆ ವಿರುದ್ಧವಾಗಿ ಮಾಡ್ಕೊಳ್ತಾರೆ. ಇನ್ನೊಂದು ನೋಡಿದ್ರ 50 ಕೋಟಿ MLAಗಳಿಗೆ ಅನುದಾನ ಕೊಟ್ಟಿದ್ದಾರೆ, ಬಿಜೆಪಿಯವರಿಗೆ ಕೊಟ್ಟಿಲ್ಲ ಅಂತ ದೂರು ಇಡ್ತಿದ್ದಾರೆ. 25 ಮಾತ್ರ ಕೊಟ್ಟಿದ್ದಾರೆ. ಟ್ಯಾಕ್ಸ್ ಹಣವನ್ನು ನೀವು ಹಂಚುವಾಗ ಅಭಿವೃದ್ಧಿಯ ಚಿಂತನೆಯನ್ನು ನೋಡ್ಕೊಂಡು ಹಂಚಬೇಕೆ ಹೊರತು ನಮ್ಮ ಪಾರ್ಟಿಯವರು ಅಂತ ಹಂಚತಕ್ಕಂಥ ವ್ಯವಸ್ಥೆ ಎಲ್ಲೂ ನೋಡಿರಲಿಲ್ಲ. ಡೆಮೊಕ್ರೆಟಿಕ್ ಸೆಟಪ್ ಎಲ್ಲ ಇದು. ಆದ್ರೆ ಇನ್ನೊಂದು ಹೇಳ್ಬೇಕಾದ್ರೆ ಇದೇ ಬಿಜೆಪಿಯವರು ಮಾಡಿದಾಗಲೂ ಕೂಡ ಅದನ್ನೇ ಮಾಡಿದ್ದಾರೆ. ಅವರು ಕಾಂಗ್ರೆಸ್ನವ್ರಿಗೆ ಕೊಟ್ಟಿಲ್ಲ, ಎಷ್ಟೋ ಜನ ಕೊಡಕ್ಕೂ ಹೋಗಿಲ್ಲ. ಆಮೇಲೆ ದ್ವೇಷ ಸಾಧನೆ ಅಂದ್ರೆ ನೀವು ಗೆದ್ದ ಮೇಲೆ ಸಾರ್ವಜನಿಕರ ಹಣವನ್ನ ಪೋಲು ಮಾಡೋದ್ರಲ್ಲಿ ನಿಮ್ಮ ಪೈಪೋಟಿ ಶತ್ರುತ್ವಕ್ಕೆ ಮಾಡೋದಾದ್ರೆ ನಾವ್ ಯಾಕೆ ಓಟ್ ಹಾಕ್ತಾರೆ? ರಾಜಕಾರಣ ಕೆಟ್ಟ ಸ್ಥಿತಿಗೆ ಬಂದಿದೆ. ನನ್ನ ಕೇಳಿದ್ರೆ ಬಹುತೇಕ ಈ ರಾಜಕಾರಣದಿಂದ ಮುಕ್ತವಾಗಬೇಕಾದ್ರೆ ಗವರ್ನರ್ ರೂಲ್ ಬರೋದೇ ಒಳ್ಳೇದೇನೋ ಅನ್ಸುತ್ತೆ. ಯಾಕೆ